ಬೆಂಗಳೂರು ಉಗ್ರರ ನೆಲೆಯಾಗ್ತಾ ಇದೆಯಾ? ಉಗ್ರರ ದುಷ್ಕೃತ್ಯಗಳಿಗೆ ಸರ್ಕಾರಿ ಸೇವೆಯಲ್ಲಿದ್ದಂತಹ ಕೆಲ ಕ್ರಿಮಿಗಳು ಸಹಾಯ ಮಾಡ್ತಿದ್ದಾರಾ? ಇಂತಹದೊಂದು ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಮೆಗಾ ಬೇಟೆಯಾಡಿರುವಂತಹ ಎನ್ಐಎ ಜೈಲಿನ ಎಎಸ್ಐ ಮತ್ತೋರ್ವ ವೈದ್ಯನನ್ನ ಬಂಧಿಸಿದೆ. ಇವರನ್ನ ವಿಚಾರಣೆ ಮಾಡಿದಾಗ ಭಯಾನಕ ಸತ್ಯ ಹೊರಬಿದ್ದಿದೆ. ಎಲ್ಇಟಿ ಉಗ್ರನಿಗೆ ನೆರವು ಆರೋಪ, ಮೂವರು ಶಂಕಿತರು ಲಾಕ್. ಜೈಲಿನ ಎಎಸ್ಐ ವೈದ್ಯನಿಗೂ ಉಗ್ರರ ಲಿಂಕ್. ಎನ್ಐಎ ಮೆಗಾಬೇಟೆ. ಎನ್ಐಎ ಅಧಿಕಾರಿಗಳ ಮೆಗಾಬೇಟೆ. ಉಂಡಮನೆಗೆ ದ್ರೋಹ ಬಗೆದವರನ್ನ ಬೇಟೆಯಾಡಿದ್ದಾರೆ. ಎಲ್ಇಟಿ ಭಯೋತ್ಪಾದಕ ಟಿ ನಾಸಿರ್ಗೆ ನೆರವು ನೀಡಿದ ಆರೋಪದಡಿ ಮೂವರು ಶಂಕಿತರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರು ಮತ್ತು ಕೋಲಾರದಲ್ಲಿ 5 ಕಡೆ ದಾಳಿ ನಡೆಸಿ ಮೂವರನ್ನ ಲಾಕ್ ಮಾಡಿದ್ದಾರೆ. ಉಗ್ರ ನಾಸಿರ್ ಜೊತೆ ಸಂಪರ್ಕದಲ್ಲಿದ್ದ ಆರೋಪದಡಿ ಈ ಮೂವರನ್ನ ಬಂಧಿಸಲಾಗಿದೆ. ದುರಂತ ಅಂದ್ರೆ ಈ ಮೂವರಲ್ಲಿ ಇಬ್ಬರು ಜೈಲಿನಲ್ಲೇ ಇದ್ದವರಾಗಿದ್ದಾರೆ. ಒಬ್ಬ ವೈದ್ಯ, ಇನ್ನೊಬ್ಬ ಎಎಸ್ಐ. ಹಾಗಾದ್ರೆ ಈ ನಾಸಿರ್ ಯಾರು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಮೂವರು ಶಂಕಿತರು ಯಾರು, ಎನ್ಐಎ ಬೇಟೆಯಾಡಿದ್ ಹೇಗೆ ಎನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 4 ರಿಂದ 5 ವರ್ಷಗಳಿಂದ ಮನೋವೈದ್ಯನಾಗಿರುವ ನಾಗರಾಜ್ ವೈದ್ಯರ ಕೆಲಸ ಬಿಟ್ಟು ಮೊಬೈಲ್ ಸಪ್ಲೈ ಮಾಡೋ ಕೆಲಸ ಮಾಡ್ತಿದ್ದಂತೆ. ಉಗ್ರ ನಾಸಿರ್ ಸೇರಿದಂತೆ ಹಲವು ಕೈದಿಗಳಿಗೆ ತನ್ನ ಸಹಾಯಕಿ ಪವಿತ್ರಾಳ ಮೂಲಕ ಜೈಲಿಗೆ ಮೊಬೈಲ್ ರವಾನೆ ಮಾಡ್ತಿದ್ದ. ಬಳಿಕ ಕೈದಿಗಳಿಗೆ ಮೊಬೈಲ್ ಮಾರ್ತಾ ಇದ್ದ ಈ ನಾಗರಾಜ್ 10,000 ರೂಪಾಯಿಯ ಮೊಬೈಲ್ ಅನ್ನ 50,000 ರೂಪಾಯಿಗೆ ಸೇಲ್ ಮಾಡ್ತಿದ್ದಂತೆ. ಶಂಕಿತ ಉಗ್ರರು, ಡ್ರಗ್ ಪೆಡ್ಲರ್ಸ್, ರೌಡಿ ಶೀಟರ್ಗಳು ಸೇರಿದಂತೆ 100 ಮಂದಿಗೆ ಮೊಬೈಲ್ ಸಪ್ಲೈ ಮಾಡಿದ್ದಾನೆ. ನಾಸಿರ್ಗೂ ನೆರವು ನೀಡಿದ ಆರೋಪದಡಿ ನಾಗರಾಜ್ನನ್ನ ಎನ್ಐಎ ಬಂಧಿಸಿದೆ. ಎರಡು 2022ರಲ್ಲಿ ಟಿ ನಾಸಿರ್ ಪರ ಕೆಲಸ ಮಾಡ್ತಿದ್ದ ಆರೋಪ ಜೈಲಿನ ಎಎಸ್ಐ ಚಾಂದ್ ಪಾಷಾ ವಿರುದ್ಧ ಕೇಳಿ ಬಂದಿದೆ. ನಾಸಿರ್ನನ್ನ ಯಾವ್ಯಾವ ಕೋರ್ಟ್ಗೆ ಕರೆದೊಯ್ತಾ ಇದ್ರು ಎಂಬುದನ್ನ ನಾಸಿರ್ ಸೇರಿದಂತೆ ಆತನ ಸಂಪರ್ಕಿತ ಸಂಘಟನೆಗೂ ಎಎಸ್ಐ ಚಾಂದ್ ಪಾಷಾ ಮಾಹಿತಿ ರವಾನೆ ಮಾಡ್ತಾ ಇದ್ರು ಎನ್ನಲಾಗಿದೆ. ಅಷ್ಟೇ ಅಲ್ಲ, ಈ ಹಿಂದೆ ಸಿಸಿಬಿ ದಾಳಿಯಾದಾಗ ಶಂಕಿತ ಉಗ್ರ ಸಲ್ಮಾನ್ ಎಂಬಾತ ತಪ್ಪಿಸಿಕೊಳ್ಳೋದಕ್ಕೂ ಈ ಚಾಂದ್ ಪಾಷಾ ನೆರವು ನೀಡಿದ್ರಂತೆ. ಗ್ರೆನೇಡ್ ಸಪ್ಲೈ ಕೇಸ್ನಲ್ಲಿ ಸಲ್ಮಾನ್ ತಲೆಮರೆಸಿಕೊಂಡಿದ್ದ. ಆಗ ಸಿಸಿಬಿ ಸಲ್ಮಾನ್ ಮೇಲೆ ದಾಳಿ ಮಾಡಿದಾಗ ಸಲ್ಮಾನ್ ಪರಾರಿಯಾಗೋದಕ್ಕೆ ಈ ಎಎಸ್ಐ ಚಾಂದ್ ಪಾಷಾ ನೆರವು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಉಗ್ರ ನಾಸಿರ್ಗೆ ನೆರವು ಹಾಗೂ ಶಂಕಿತ ಉಗ್ರ ಸಲ್ಮಾನ್ ಜೊತೆ ಎಎಸ್ಐಗೆ ಸಂಪರ್ಕ ಇದ್ದ ಕಾರಣಕ್ಕೆ ಎನ್ಐಎ ಅಧಿಕಾರಿಗಳು ಈತನನ್ನ ಬಂಧಿಸಿದ್ದಾರೆ. ಇನ್ನು ಶಂಕಿತ ಉಗ್ರ ಜುನೈದ್ ಅಹ್ಮದ್ ಎಂಬಾತನ ತಾಯಿಯಾಗಿರುವ ಅನೀಸ್ ಫಾತಿಮಾಳನ್ನ ಕೂಡ ಬಂಧಿಸಲಾಗಿದೆ. ಈಕೆ ನಾಸಿರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ಲು. ಎಲ್ಇಟಿಗೆ ಫಂಡ್ ಸಂಗ್ರಹಿಸೋ ಬಗ್ಗೆ ನಾಸಿರ್ ಈಕೆಗೆ ಮಾಹಿತಿ ಕೊಡ್ತಿದ್ದಂತೆ. ಇದೇ ಮಾಹಿತಿಯನ್ನ ವಿದೇಶದಲ್ಲಿದ್ದ ತನ್ನ ಮಗ ಜುನೈದ್ಗೆ ಫಾತಿಮಾ ಮಾಹಿತಿ ಕೊಡ್ತಾ ಇದ್ಲು. ಹೀಗಾಗಿ ಫಾತಿಮಾಳನ್ನ ಎನ್ಐಎ ಬಲೆಗೆ ಕೆಡವಿದೆ. ಇಷ್ಟಕ್ಕೂ ಈ ಮೂವರ ಬಂಧನದ ಹಿಂದಿರುವ ಕಥೆ ಕೂಡ ರೋಚಕವಾಗಿದೆ. 2023ರಲ್ಲಿ ಬೆಂಗಳೂರಿನ ಆರ್ಟಿ ನಗರದ ಮನೆಯೊಂದರ ಮೇಲೆ ಸಿಸಿಬಿ ದಾಳಿ ನಡೆಸಿತು. ಆಗ ಗ್ರೆನೇಡ್, ಪಿಸ್ತೂಲ್ ಸೀಸ್ ಸೇರಿದಂತೆ 5 ಶಂಕಿತ ಉಗ್ರರನ್ನು ಬಂಧಿಸಿತ್ತು. ಆ ವೇಳೆ ವಿಚಾರಣೆ ನಡೆಸಿದಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರ ಟಿ ನಾಸಿರ್ ಜೈಲಿನಲ್ಲಿ ಕುಳಿತು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಹುಡುಗರನ್ನ ರೆಡಿ ಮಾಡ್ತಾ ಇದ್ದ ವಿಚಾರ ಗೊತ್ತಾಗಿತ್ತು. ಈ ಸಂಬಂಧ ಅಖಾಡಕ್ಕಿಳಿದಾಗ ಬಲೆಗೆ ಬಿದ್ದದ್ದೇ ಈ ಮೂವರು. ಒಬ್ಬ ಎಎಸ್ಐ, ಇನ್ನೊಬ್ಬ ವೈದ್ಯ, ಮತ್ತೊಬ್ಬಳು ಶಂಕಿತ ಉಗ್ರನ ತಾಯಿ. ಅದು ಹಿಂದೆ ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಈ ಮೂವರ ಮೂಲಕ ನಾಸಿರ್ ಏನೆಲ್ಲ ಮಾಡಿಸ್ತಿದ್ದ, ಜೈಲಿನಲ್ಲೇ ಉಗ್ರ ತಂಡವನ್ನ ಹೇಗೆ ಕಟ್ತಾ ಇದ್ದ,
ಆ ಭಯಾನಕ ಸಂಗತಿಯನ್ನು ತೆರೆದಿಡ್ತೀವಿ ನೋಡಿ. ಲಷ್ಕರ್ ಎ ತೊಯ್ಬಾಗೆ ಸೇರುವಂತೆ ಇದೇ ನಾಸಿರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕೈದಿಗಳನ್ನ ಪ್ರೇರೇಪಿಸ್ತಾ ಇದ್ದ. ನಾಸಿರ್ ತನ್ನ ಕೃತ್ಯಕ್ಕೆ ಎಎಸ್ಐ ಚಾಂದ್ ಪಾಷಾ, ವೈದ್ಯ ನಾಗರಾಜ್ ಮತ್ತು ಅನೀಶ್ ಫಾತಿಮಾಳ್ ಸೇರಿದಂತೆ ಹಲವು ಜನರನ್ನ ಉಗ್ರ ಚಟುವಟಿಕೆಗೆ ಬಳಸ್ಕೊಳ್ತಾ ಇದ್ದ ಎನ್ನುವ ಆರೋಪ ಇದೆ. ಜೈಲಿನಲ್ಲಿದ್ದುಕೊಂಡೇ ಉಗ್ರ ಚಟುವಟಿಕೆಗೆ ಪ್ಲಾನ್ ಮಾಡಿದ್ದ ನಾಸಿರ್ ಮೈಂಡ್ ವಾಶ್ ಮಾಡೋದ್ರಲ್ಲಿ ಎತ್ತಿದ ಕೈ. ಜೈಲಿನಿಂದಲೇ ಯುವಕರ ತಂಡವನ್ನ ತಯಾರು ಮಾಡಿದ್ದ ನಾಸಿರ್ ಹಲವು ಬ್ಲಾಸ್ಟ್ಗಳಿಗೆ ಮಾಸ್ಟರ್ ಮೈಂಡ್ ಆಗಿದ್ದಾನೆ. 2008ರ ಬೆಂಗಳೂರು ಸರಣಿ ಬಾಂಬ್, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ, ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಈ ಉಗ್ರ ನಾಸಿರ್ನ ಕೈವಾಡ ಇದೆ. ಬೆಂಗಳೂರಿನಲ್ಲಿ ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ನಾಸಿರ್ ಪ್ಲಾನ್. ಬೆಂಗಳೂರಿನಲ್ಲಿ ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ ನಾಸಿರ್ ಯುವಕರ ತಂಡ ಕಟ್ಟಿದ್ದ. ಆದರೆ ಆರ್ಟಿ ನಗರ ಮತ್ತು ಹೆಬ್ಬಾಳದಲ್ಲಿ ನಾಸಿರ್ನ ತಂಡ ಸ್ಫೋಟಕ ವಸ್ತುಗಳ ಸಮೇತ ಸಿಕ್ಕಿಬಿತ್ತು. ಇದರಿಂದ ನಾಸಿರ್ ಪ್ಲಾನ್ ಉಲ್ಟಾ ಆಯಿತು. ಸದ್ಯ ನಾಸಿರ್ಗೆ ನೆರವು ಕೊಟ್ಟ ಆರೋಪದಡಿ ಬಂಧನವಾಗಿರುವ ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಮತ್ತು ಅನೀಸ್ ಫಾತಿಮಾಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಈ ಮಧ್ಯೆ ಶಂಕಿತ ಉಗ್ರರಿಗೆ ಸಿಮ್ ಕಾರ್ಡ್ ಕೊಟ್ಟ ಆರೋಪದಲ್ಲಿ ಕೋಲಾರದ ಸತೀಶ್ ಗೌಡ ಎಂಬಾತನಿಗೂ ಎನ್ಐಎ ನೋಟಿಸ್ ಕೊಟ್ಟಿದೆ. ನಿನ್ನೆಯಿಂದ ಸತೀಶ್ ಗೌಡ ನಾಪತ್ತೆಯಾಗಿದ್ದು ಆತನ ಪತ್ನಿ ಹೇಮಲತಾ ಮತ್ತು ಅತ್ತೆ ಶೋಭಾ ವಿಚಾರಣೆ ಎದುರಿಸಬೇಕಾಯಿತು. ನಿನ್ನೆ 8:15 ಎನ್ಐಎ ಅವರು ಬಂದಿದ್ರು ಸರ್. ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದ್ರು. ಅವರು 3 ವರ್ಷದಿಂದ ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಬಿಟ್ಟು 3 ವರ್ಷ ಆಯಿತು ಸರ್. ಕೋರಮಂಗಲ ಅಲ್ಲಿ ನೋಟಿಸ್ ಬಂದಿತ್ತು. ಬಂದು ಹೋಗಿ ಅಟೆಂಡ್ ಮಾಡಿ ಬಂದರು ಅವರು. ಬೇಲ್ಗೆ 3 ಇಯರ್ಸ್ 2023ರಲ್ಲಿ ನೋಟಿಸ್ ಬಂದಿತ್ತು. ಹೋಗಿ ಅಟೆಂಡ್ ಮಾಡಿಬಿಟ್ಟು ಬೇಲ್ಗೆ ಅಪ್ಲೈ ಮಾಡಿಬಿಟ್ಟು ಬಂದರು. ಅದು ಬೇಲ್ ಆಗಿಲ್ಲ, ರಿಟರ್ನ್ ಬಂದಿದೆ ಸರ್. ಮನೆ ಇದು ಮಾಡಿದ್ರು, ಚರ್ಚು ಮಾಡಿಬಿಟ್ಟು ಮತ್ತೆ ಏನು ಪ್ರಾಬ್ಲಮ್ ಇಲ್ಲಮ್ಮ, ನಿಮಗೆ ಏನು ಭಯ ಪಡೋವಂಥದ್ದೇನಿಲ್ಲ, ನಾಳೆ 10:15 ಆಫೀಸ್ಗೆ ಬರ್ರಿ ಇಂದಿರಾನಗರಕ್ಕೆ ಅಂತ ಹೇಳಿದ್ರು. ಯಾವುದೋ ಸಿಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಷ್ಟೇ. ಸಿಮ್ಮು ಅಂದರೆ ಕೊಟ್ಟವನೋ ಕೊಟ್ಟಿಲ್ಲ ಗೊತ್ತಿಲ್ಲ, ನಮಗೆ ಸಿಮ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ವಿ ಅಂತ ಗೊತ್ತಾಯ್ತು ಸರ್, ಅಷ್ಟೇ. ಸದ್ಯ ಬಂಧಿತರ ಮನೆಯಲ್ಲಿ ಚಿನ್ನಾಭರಣ ಸೇರಿದಂತೆ ಕೆಲವು ಡಿಜಿಟಲ್ ಡಿವೈಸ್ ಮತ್ತು ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲರ ಪಾತ್ರ ಇನ್ನೂ ಏನೇನಿದೆ ಎನ್ನುವುದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಕೋಲಾರದಿಂದ ರಾಜೇಂದ್ರ ಜೊತೆ ವಿಕಾಸ್, ಶಿವಪ್ರಸಾದ್, TV9 ಬೆಂಗಳೂರು.